ವಿರಾಮದ ನಂತರ ಮತ್ತೊಮ್ಮೆ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರುಜಿ, ನೀವು ಪಿತೃಪಕ್ಷದ ಆಚರಣೆ ಬಗ್ಗೆ ಮತ್ತೆ ತಿಥಿಗಳ ಬಗ್ಗೆ ಹೇಳ್ತಾ ಇದ್ರಿ. ಮುಂದಿನ ಯಾವ ವಿಚಾರದ ಬಗ್ಗೆ ಹೇಳ್ತಿದ್ದೀರಾ? ನೋಡಿ, ಈ ತಿಥಿ ಕಾರ್ಯವನ್ನು ಯಾವತ್ತು ಮಾಡಬೇಕಾದ್ರೆ ಪ್ರತಿಯೊಬ್ಬರು ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಎರಡನೇ ಭಾಗದಲ್ಲಿ ನೀವು ಅಕಸ್ಮಾತ್ ಈ 3 ತಿಥಿಗಳನ್ನು ಆಚರಿಸಬೇಕು. ಸತ್ತಿದ ಇಂಡಿವಿಜುವಲ್ ದಿವಸ ಯಾವ ತಿಥಿ, ಯಾವ ಮಾಸ, ಯಾವ ತಿಂಗಳಲ್ಲಿ ಇರ್ತಕ್ಕಂಥ ಪಕ್ಷ ಏನು ಅಂತ ನೋಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರತಿ ವರ್ಷ ಅವ್ರ ಸತ್ತಿದ ದಿವಸ ಆಚರಿಸ್ಕೋಬೇಕು. ಅದರಲ್ಲಿ ಸೋದರತೆದಾಗ್ಬೋದು, ಚಿಕ್ಕಪ್ಪಂದಾಗ್ಬೋದು, ದೊಡ್ಡಪ್ಪಂದಾಗ್ಬೋದು, ಅವ್ರುಗಳಿಗೆ ಯಾರೂ ಗತಿ ಇಲ್ವ, ನೀವೇ ಮಾಡಬೇಕು. ಅಂಥ ಕ್ರಮಗಳಿದ್ದರೆ ನಿಮ್ಮ ಮನೇಲಿ ಅಕಸ್ಮಾತ್ ಯಾರಾದರೂ ಮೊದಲಿಂದ ವಯಸ್ಸಾದ ಕಾಲದಿಂದ ಇಲ್ಲೇ ಇದ್ಬಿಟ್ಟಿದ್ದಾರೆ, ಅವ್ರ ಅಕಸ್ಮಾತ್ ಯಜಮಾನರು ಸತ್ತೋದ್ರು, ವೈದವ್ಯ ಜೀವನ ಬಂದ್ಬಿಟ್ರು, ಅತ್ತೆಯವರು ನಮ್ಮನೆ ತವ್ರ ಮನೆಗೆ ಬಂದ್ಬಿಟ್ರು, ನಮ್ಮಲ್ಲೇ ಇದ್ದುಬಿಟ್ರು, ಬಹಳ ವರ್ಷ ಆದಮೇಲೆ ಅವರು ಹೋಗ್ಬಿಟ್ರು. ಆದರೆ ಇಷ್ಟು ವರ್ಷ ಕಾಲ ನಮ್ಮಲ್ಲೇ ಇರೋದ್ರಿಂದ ಆ ಕಾರ್ಯವನ್ನು ನಾವೇ ಮಾಡಬೇಕು. ಯಾಕಂದರೆ ಅಲ್ಲಿ ಒಣಗಿರೋ ಆತ್ಮ ನಿಮ್ಮ ಮನೆಯಲ್ಲಿ ವಾಸವಾಗಿರುತ್ತೆ. ಆ ವಾಸವಾಗಿದ್ದ ಪಕ್ಷದಲ್ಲಿ ಏನು ಮಾಡಬೇಕು, ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಅವರ ದೋಷ ಪರಿವರ್ತನೆ ಆದರೆ ನಿಮ್ಮನೆ ಕುಟುಂಬಕ್ಕೆ ಆಶೀರ್ವಾದ, ರಕ್ಷೆ. ಹಾಗೆ ಅಪಮೃತ್ಯು ಪಟ್ಟಿರ್ತಕ್ಕಂಥವ್ರಿಗೂ ಕಾರ್ಯವನ್ನು ಮಾಡಬೇಕು. ಪ್ರತಿಯೊಬ್ಬನು ಅಲ್ಪಾಯುಸ್ಸಲ್ಲಿ ಏನಾದ್ರು ಸತ್ತೋದ್ರೆ ಅಥವಾ ಯಾರಿಂದಾದರೂ ಕೊಲೆಗಿರೆ ಆಗೋದ್ರೆ ಹಾಫ್ ಮರ್ಡರ್ ಅಂತ ಮಾಡಿಟ್ಬಿಡ್ತಾರೆ. ಎಲ್ಲೋ ತಲೆ ಕಿತ್ತು ಹೋಗಿರುತ್ತೆ, ಎಲ್ಲೋ ಕುಯ್ದು ಬಿಟ್ಟಿರ್ತಾನೆ, ಕೈ ಕಾಲು ಕತ್ತರಿಸ್ಬಿಟ್ಟಿರ್ತಾನೆ, ಅರ್ಧ ಜೀವ ರೈಲ್ ಕೆಳಗೆ ಮಲಗಿಸ್ಬಿಟ್ಟಿರ್ತಾರೆ, ವಿಷ ಕುಡಿದ್ಬಿಡ್ತಾನೆ, ನೇಣು ಹಾಕ್ಕೊಂಡು ಸತ್ತು ಹೋಗಿರ್ತಾನೆ, ಯಾರಿಗೂ ಗೊತ್ತು ಓಡ್ ಹೋಗಿರ್ತಾನೆ, ಹುಚ್ಚನಾಗಿ ಓಡೋಗಿ ಎಲ್ಲೆಲ್ಲೋ ಓಡಾಡ್ತಾ ಕೂತಿದ್ದೆಲ್ಲೋ ಅನಾಥ ಶವಾಗಿ ಬಿದ್ದು ಹೋಗಿರ್ತಾನೆ, ತಂದೆ ತಾಯಿಂದ ಯಾರೂ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಬಂದರೂ ಆ ಕುಟುಂಬಕ್ಕೆ ಆ ದೋಷಗಳು ಗ್ಯಾರಂಟಿ ಉಂಟು. ಅದಕ್ಕೋಸ್ಕರ ಪಿತೃಪಕ್ಷ ಸಮಯದಲ್ಲಿ 2ನೇ ತಿಥಿಯನ್ನು ಪಿತೃಪಕ್ಷ ಅಂತ ಏನು ಕರೀತಾರೆ, ಮಹಾಲಯ ಪಕ್ಷ ಅಂತ ಕರೀತಾರೆ. ಈ 15 ದಿವಸ ಇದು ನವರಾತ್ರಿಗೆ ಮೊದಲು ಬರುತ್ತೆ, ಆ ಸಮಯಕ್ಕೆ ಮಾಡ್ಕೋಬೇಕು. ಅದಾದಮೇಲೆ ಮಹಾಲಯ ಅಮಾವಾಸ್ಯೆ ಏನು ಬರುತ್ತೆ. ಅಮಾವಾಸ್ಯೆ ಅಂದರೆ ಬರೀ ಆತ್ಮ ಅಂತ, ಮಹಾಲಯ ಅಮಾವಾಸ್ಯೆ ಅಂದರೆ ಎಲ್ಲ ಆತ್ಮಗಳು ಸೇರೋ ದಿನ. ಅಂದರೆ ನಿಮ್ಮ ಮನೇಲಿ ನೆಂಟರು, ತಾತ ಮುತ್ತಾತರದ್ದು ಯಾರ್ಯಾರು ಸತ್ತೋಗಿದ್ದಾರೋ, ಹಸು ಕರು ಕ್ರಿಮಿ ಕೀಟ ಜೀವರಾಶಿ ನಿಮ್ಮ ವಂಶದಲ್ಲಿ ಸತ್ತೋಗಿದ್ರೆ ಅವರ ಕಾರ್ಯವನ್ನು ಕೂಡ ಆವತ್ತಿನ ದಿವಸ ಮಹಾಲಯ ಅಮಾವಾಸ್ಯೆ ದಿವಸ ಕಾರ್ಯವನ್ನು ಮಾಡಬೇಕು. ಆ ಕಾರ್ಯವನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ತದನಂತರ ಶುಭ ಕಾರ್ಯಗಳನ್ನು ಮಾಡ್ಕೋಬೇಕು. ಯಾವುದು ತಿಳ್ಕೊಳ್ಳಿ, ಅಕಸ್ಮಾತ್ ತಂದೆ ತಾಯಿ ಅಕಸ್ಮಾತ್ ಯಾರೋ ಸತ್ತೋದ್ರೆ, ತಂದೆ ಸತ್ತೋದ್ರೆ ಏನು ಮಾಡ್ತಾರೆ, ತಾಯಿ ಸತ್ತೋದ್ರೆ ಏನು ಮಾಡ್ತಾರೆ, ಹೆಣ್ಣು ಮಕ್ಕಳ ಅಕಸ್ಮಾತ್ ಮದುವೆಗಳನ್ನು ಮಾಡಬೇಕಾದ್ರೆ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ತಂದೆ ತಾಯಿ ಸತ್ತೋದರೆ ಅವರು ಸತ್ತಿರೋ ಆ ವರ್ಷದ ಒಳಗಡೆನೆ, 1 ವರ್ಷ ಆಗೋಕ್ಕೆ ಮೊದಲು ಸತ್ತೋಗಿದ್ದ 1 ವರ್ಷದೊಳಗಡೆ ಮದುವೆಗಳನ್ನು ಮಾಡಬೇಕು. ಬರೀ ಹೆಣ್ಣು ಮಕ್ಕಳಿಗೆ. ಗಂಡು ಮಕ್ಕಳಾಗಿದ್ದರೆ ಯಾವ ಕಾಲಕ್ಕೂ ಮದುವೆಗಳನ್ನು ಮಾಡಿಕೊಡ್ದು. ಯಾವುದು ತಿಳ್ಕೊಳ್ಳಿ, ಅವರು ಪೂರ್ತಿ 1 ವರ್ಷ ಆಗೋವರೆಗೂ ಗಂಡು ಮಗ ಆದವನು ಕಾರ್ಯವನ್ನು ತಂದೆಗಾಗಲಿ ತಾಯಿಗಾಗಲಿ ತಾತನಿಗಾಗಲಿ ಅಥವಾ ಸೋದರ ಮಾವನಿಗಾಗಲಿ ಅಣ್ಣನಿಗಾಗಲಿ ತಮ್ಮನಿಗಾಗಲಿ ಆ ಮನೆ ಕುಟುಂಬದಲ್ಲಿ ಮುಗಿಸಿ ತದನಂತರ 1 ವರ್ಷದ ಕಾರ್ಯವ ನಂತರ ಆ ಶುಭ ಕಾರ್ಯ ಅವನು ಮದುವೆ ಮಾಡೋದಾಗಲಿ ಯಾವುದೋ ಒಂದು ವಿಚಾರವಾಗಲಿ ಮಾಡ್ಕೊಳ್ತಕ್ಕಂಥ ಹೊಸದಾಗಿ ಸೈಟು. ಕೆಲವರೆಲ್ಲ ಸತ್ತೋದ ತಕ್ಷಣ ಸತ್ತೋದಾಯಿತು ಬಿಡೋ, ನಾನು ನೆಕ್ಸ್ಟ್ ನನ್ನದೇ ಲೈಫ್ ಅಂದ್ಕೊಂಡು ಆರಾಮಾಗಿರೋಕ್ಕೆ. ಇದು ಫಾರಿನ್ ಕಂಟ್ರಿ ಅಲ್ಲ. ಭಾರತ ದೇಶದಲ್ಲಿ ಏನು ಹೇಳುತ್ತೆ, ಕರ್ಮವನ್ನು ಅನುಭವಿಸಲೇಬೇಕು, ಪುಣ್ಯವನ್ನು ಸಂಪಾದಿಸಲೇಬೇಕು ಅನ್ನೋದೇ ಶಿಸ್ತು ನಿಯಮವಾಗಿ ಬರೆದಿರ್ತಕ್ಕಂಥ ಶಾಸನ. ಅದಕ್ಕೋಸ್ಕರ ಅಂದಿನಿಂದ ಇಂದಿನವರೆಗೂ ಸನಾತನ ಧರ್ಮದಲ್ಲಿ ಹೇಳುತ್ತೆ, ಮಾತಾ ಪಿತಾ ಗುರು ದೈವಂ. ಫಸ್ಟು ಮಾತೃಕಾರ್ಯ, ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ. ಪಿತೃ ಅಂದರೆ ಪಿತೃ ಕಾರ್ಯಗಳು, ಸತ್ತವರಿಗೆಲ್ಲ ತಿಥಿ ಕಾರ್ಯಗಳನ್ನು ಮಾಡಲೇಬೇಕು. ಗುರು ಆಧರಣೆ ಇಲ್ಲದಿದ್ದ ಪಕ್ಷದಲ್ಲಿ ದೇವರ ಹತ್ರ ಬರಲೇಬೇಡ ಅಂತಾನೆ. ಕೊನೆಗೆ ದೇವರು ಹೇಳ್ತಾನೆ, ಈ 3 ಮುಗಿಸ್ಕೊಂಬ, ತದನಂತರ ಫಲವನ್ನು ಕೊಡ್ತೀನಿ, ಅಲ್ಲಿವರೆಗೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಎಷ್ಟೋ ಜನಕ್ಕೆ ಪಿತೃಕಾರ್ಯ ಮಾಡದೇ ಇರೋದ್ರಿಂದನೇ ಕೆಲಸ ಸಿಗಲ್ಲ, ಪಿತೃಕಾರ್ಯ ಮಾಡದೇ ಇರೋದ್ರಿಂದನೇ ಮೈಯಲ್ಲಿ ರೋಗಗಳು, ಪಿತೃಕಾರ್ಯ ಮಾಡದೇ ಇದ್ದಾನೆ ಸರ್ಪ ದೋಷಗಳು, ಪಿತೃಕಾರ್ಯ ಮಾಡದೇ ಇರೋದನ್ನೇ ಯಾವ ಕಾಲಕ್ಕೂ ಗಂಡ ಹೆಂಡ್ತಿರ ಸಂಬಂಧ ಚೆನ್ನಾಗೇ ಇರಲ್ಲ, ಯಾವ ಕಾಲಕ್ಕೂ ಪಿತೃಕಾರ್ಯ ಮಾಡದೇ ಇದ್ದಾನೆ ಕಣ್ಣುಗಳು ಹೋಗ್ಬಿಡುತ್ತೆ ಎಷ್ಟೋ ಜನಕ್ಕೆ. ಇವತ್ತು ಯಾಕೋ ಗೊತ್ತಿಲ್ಲ, ಚೆನ್ನಾಗೇ ಇದ್ರು ಕಣ್ಣು ಪರೆ ಥರ ಬಂತು, ನೀರು ಥರ ಆಯಿತು, ಅದ್ಯಾಕೋ ಕಣ್ಣು ಶುರು ಆಯಿತು, ಒಂದು ಕಾಯಿಲೆ ಕಣ್ಣೆ ಕಿತ್ತು ಹಾಕ್ಬಿಟ್ರು. ಅದಾದಮೇಲೆ ಯಾವುದೋ ಹೊಸ ಕಾಯಿಲೆ ಶುರು ಆಯಿತು, ಎಲ್ಲೋ ಒಂದು ಕಲ್ಲು ತಗಲ್ಸ್ಕೊತಾನೆ, ಗೊತ್ತೇ ಇರಲ್ಲ. ಇವ್ನು ಅನ್ಕೊಂತಾರೆ ಪಿತೃಕಾರ್ಯ ಮಾಡದೇ ಇದ್ರೆ ಏನು ಅಂತ. ಪಿತೃಗಳು ಹೇಗೆ ಸೇರ್ತಾನಂತೆ, ರಕ್ತ ರಾಹು ಸ್ವರೂಪೇ ಅಂತ ರಕ್ತಾವರಣದಲ್ಲಿ ಸೇರ್ಕೊತಾನಂತೆ. ಎಲ್ಲೋ ಒಂದು ಕಲ್ಲು ತಗಲ್ತು, ಆ ಕಲ್ಲು ಹಾಗೆ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಊಣ ಆಗುತ್ತೆ, ಊಣ ಆದ ತಕ್ಷಣ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುತ್ತೆ, ಜಾಸ್ತಿ ಆದ ಪಕ್ಷಕ್ಕೆ ಒಂದು ಗ್ಯಾಂಗ್ರೀನ್ ಅಂತೆ ಕಾಲು ಕತ್ತರಿಸಿ ಸಾಕ್ಬಿಡ್ತಾರೆ. ನೋಡಿದ್ರೆ ಪಿತೃಪಕ್ಷದಲ್ಲಿ ತಂದೆ ಆದವನು ಹೋಗೋವಾಗ ಹೆಂಡ್ತಿನೂ ತೊಗೊಂಡು ಹೋಗ್ಬೋದು, ಅಥವಾ ತುಂಬ ಪ್ರೀತಿ ಇದ್ದರೆ ಮಗನ್ನು ಸಾಯಿಸ್ಬಿಡ್ಬೋದು, ಅಥವಾ ತುಂಬ ಪ್ರೀತಿ ಇದ್ದರೆ ಮಗಳು ಕೂಡ ಸಾಯಿಸ್ಬಿಡ್ಬೋದು. ಅಂದರೆ ಆತ್ಮಗಳು ಯಾವ ಕಾಲಕ್ಕೂ ಸಂಚಾರದಲ್ಲಿರುತ್ತೆ, ಅದನ್ನು ಸಂತೃಪ್ತಿ ಪಡಿಸೋವರೆಗೂ 12 ದಿವಸದ ತಿಥಿ ಕಾರ್ಯ, 13ನೇ ತಾರೀಕು ವಿಶೇಷವಾಗಿ 13ನೇ ದಿನ ವೈಕುಂಠ ಸಮಾರಾಧನೆ, ಅದಾದಮೇಲೆ ಆತ್ಮಗಳನ್ನು ಗಳಿಸಿದ ಮೇಲೆ ವರ್ಷಂ ಪ್ರತಿ ಸಾಯೋವರೆಗೂ, ನಾವುಗಳು ಸಾಯೋವರೆಗೂ ತಂದೆ ತಾಯಿ ಕಾರ್ಯಗಳನ್ನು ಮಾಡ್ತಾನೇ ಇರಬೇಕು. ಇದು ಸತ್ಯವಾಗಿ ಮಾಡದಿದ್ದ ಪಕ್ಷದಲ್ಲಿ ಎಲ್ಲರೂ ಅನುಭವಿಸೋದು ಗ್ಯಾರಂಟಿ. ಅದಕ್ಕೋಸ್ಕರ ಯಾರು ಅನುಭವಿಸ್ಬೇಡ್ವಿ.
ಜೀವನಾಪರ್ಯಂತ ಮಾಡಬೇಕಾದ ಪಿತೃಕಾರ್ಯಗಳನ್ನ ಸರಿಯಾಗಿ ಮಾಡಿ. ಆಮೇಲೆ ಒಂದು ತಮಾಷೆ ಗೊತ್ತಾ, ಅದೇನೋ ಮಾಲ್ಯ ಪಕ್ಷ ದಿವಸ ಬಂದಾಗ ನಮ್ಮ ಮನೇಲಿ ಪಕ್ಷ ಎಡೆ ಇಡ್ತಾ ಇದ್ದೀವಿ ಅಂತಾರೆ. ಯಾವ ನನ್ನ ಮಗ ಹೇಳ್ಕೊಟ್ನೋ ಇದನ್ನು ಎಡೆ ಇಡೋದನ್ನು? ಎಲ್ಲಿಂದ ಶಾಸ್ತ್ರ ಆಯಿತೋ ಶಾಸ್ತ್ರ ಸಂಪ್ರದಾಯ, ಅಥವಾ ಇವ್ರಿಗೆ ಹೇಳ್ಕೊಟ್ಟಿಲ್ವೋ, ಅಥವಾ ಹೇಳಿಲ್ಲ ಅಂದ್ಬಿಟ್ಟು ನಮ್ಮಿಷ್ಟಕ್ಕೆ ನಾವು ಮಾಡ್ಕೊಬೋಣ ಅಂತ ಪ್ರಾರಂಭಿಸ್ಕೊಂಡ್ರೋ? ಹೀಗೇ ಬಂದ್ಬಿಟ್ಟು ಪದ್ಧತಿ. ಏನು ಮಾಡ್ತಾರೆ ಗೊತ್ತಾ, ನಮ್ಮ ತಂದೆಗೆ ಬೀಡಿ ಅಂದರೆ ತುಂಬ ಇಷ್ಟ. ಒಂದು ಬೀಡಿ ಪ್ಯಾಕೆಟು, ಒಂದು ಸಿಗರೆಟ್ ಪ್ಯಾಕೆಟು ಫುಲ್ಲು, ಇಲ್ಲ ಒಂದು ಗೋಲ್ಡ್ ಪ್ಯಾಕೆಟ್ ಸೇಗೋದು ಅದೊಂದು ಇಟ್ಟುಬಿಟ್ಟು, ಅವ್ರು ಒಂದು ಕ್ವಾರ್ಟ್ರು 90 ತುಂಬ ಇಷ್ಟ ಅಂದ್ಬಿಟ್ಟು ಎಲ್ಲ ಇಡೋದು ಇಟ್ಬಿಟ್ಟು ಈ ನನ್ನ ಮಕ್ಕಳು ಕುಡಿಯೋದು, ಮನೆ ತುಂಬ ಕುಕ್ಕರ್ಸ್ಕೊಂಡು ಅಣ್ಣ ತಮ್ಮಂದರು ದೊಡ್ಡಪ್ಪ ಚಿಕ್ಕಪ್ಪಂದರು ಪಾರ್ಟಿ ಮಾಡ್ಕೊಂಡು ಕೂತ್ಕೊಳ್ಳೋದು. ನೀಕು ಚೂಪ್ಲು ನಾಲ್ಕು ಮೇಪ್ಲು ಅಂತ ತೋರಿಸೋದೊಂದು, ತಿನ್ನೋದು ಇವು ನನ್ನ ಮಕ್ಕಳು. ಹೀಗೆ ಮಾಡಿ ತಪ್ಪುಗಳನ್ನ ಎಷ್ಟು ತಪ್ಪು ಮಾಡ್ತೀರಾ ಅಂದರೆ, ಯಾವತ್ತೂ ತಿಳ್ಕೊಳ್ಳಿ, ಪಿತೃ ಕಾರ್ಯವನ್ನು ಮಾಡಬೇಕಾದ್ರೆ ತಂದೆಗೆ, ತಾಯಿಗೆ, ಸೋದರ ಮಾವನ ಯಾರಿಗೆ ಎಡೆ ಇಟ್ಟಿರೋದನ್ನ ನೀವು ತಿನ್ನಬಾರ್ದು. ಬರೀ ಸ್ವೀಟನ್ನು ಮಾತ್ರ, ಪೊಂಗಲ್ಲು ಅಥವಾ ಕಜ್ಜಾಯ ಸಜ್ಜಪ್ಪ ಅಂತ ಮಾಡ್ಕೊಳ್ಳೋದು, ಅದನ್ನು ಏನು ಮಾಡಿರ್ತೀರ ಸಿಹಿ ತಿಂಡಿ. ಯಾಕೆಂದರೆ ಭೂತಗಳಿಗೆ ತುಂಬ ಇಷ್ಟವಾದ್ದೇನು ಅಂದರೆ, ಒಂದು ಮಾಂಸ, ಹಸಿ ಮಾಂಸ, ಎರಡನೇದು ಸ್ವೀಟು. ಆ ಸ್ವೀಟನ್ನು ಇಟ್ಟರೆ ರಾಹು ಪ್ರವೇಶ ಮಾಡ್ತಾನೆ. ಆ ನೈವೇದ್ಯ ಮಾಡಿರೋದು ನಿಮ್ಮ ಕುಟುಂಬದವ್ರು ಮಾತ್ರ ತಿನ್ನಬೇಕೇ ಹೊರತು ಯಾವ ಕಾಲಕ್ಕೂ ಹೊರ ಕುಟುಂಬಕ್ಕೆ ಕೂಡ್ದು. ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಅಳಿಯಂದರು ಇವ್ರು ಮಾತ್ರ ತಿನ್ನಬೇಕೇ ಹೊರತು, ಸ್ವಂತ ಇನ್ನೊಂದು ಹೇಳ್ತೀವಿ ಅಂದರೆ ಅಳಿಯಂದ್ರ ಮನೆ ಅಕಸ್ಮಾತ್ ಪೂಜೆ ಪುನಸ್ಕಾರ ಚೆನ್ನಾಗಿ ಮಾಡ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅವ್ರ ಮನೆಯಲ್ಲೂ ತಿಂದು ಬಂದರೆ ಸರಿಯಾಗಿ ಮಕ್ಕಳಾಗಿಲ್ಲ ಹೊಸದಾಗಿದ್ದರೆ ಅವ್ರು ತಿನ್ನಬಾರ್ದು. ಬಂದು ಹೊಸ ಅಳಿಯ ಮದುವೆ ಆಗಿದ್ದಾನೆ, ನಿಮ್ಮ ಮನೆ ತಿಥಿ ಮಾಡಿದ್ರು ಅಂತ ತಿನ್ನಬಾರ್ದು. ಮಗಳು ಮಾತ್ರ ಕಳಿಸ್ಬೇಕು, ನೀನು ಹೋಗಿ ತಿನ್ಕೊಂಬಮ್ಮ, ಭಾಳ ಸಂತೋಷ, ನಿಮ್ಮಪ್ಪನ ಆಶೀರ್ವಾದ ನಿಮ್ಮಮ್ಮನ ಆಶೀರ್ವಾದ ನಿನಗಿರಲಿ ಹೊರತು ನನಗಲ್ಲ. ಯಾಕೆಂದರೆ ಆ ಕರ್ಮ ಇವನು ಬರಬಾರ್ದು. ಇವನಿಗೆ ಅಕಸ್ಮಾತ್ ಮಗು ಆದರೆ ಇವಳ ಮುಖಾಂತರ ಒಂದು ಸಂಬಂಧಪೂರ್ವಕವಾಗಿ ಒಂದು ಸಂತಾನ ಅಭಿವೃದ್ಧಿ ಆದರೆ ಮಾತ್ರ ಅವನು ಇವರ ಮನೆಗೆ ಬಂದು ತಗೊಂಡು ತಿನ್ನಬಹುದು ಪ್ರಸಾದವನ್ನು. ಅಂದ್ರೇನು? ಹಿರಿಯರ ಆಶೀರ್ವಾದ ಅಂತ. ಮಗು ಆಗೋವರೆಗೂ ಹೊಸ ಅಳಿಯ ನೂತನವಾಗಿ ಯಾವ ಕಾಲಕ್ಕೂ ಇವ್ರ ಮನೆ ಪಕ್ಷ ತಿನ್ನಬಾರ್ದು. ಸೊ ಏನು ಮಾಡಬೇಕು, ತಿನ್ನದೆ ನೀವು ಕಾಯ್ತಾ ಕೂತ್ಕೋಬೇಕು, ನಾನು ವಿಚಾರ ತಿಳಿಸ್ಬೇಕು. ಗುರುಜಿ, ಖಂಡಿತವಾಗೂ ಅದು ಹೌದು. ಯಾಕಂದರೆ ಒಂದು ವೇಳೆ ಈ ಪಿತೃಪಕ್ಷ ಮಾಡಲಿಲ್ಲ ಅಂದರೆ ಆಗುವಂಥ ಅನಾಹುತಗಳ ಬಗ್ಗೆ ಮತ್ತು ಅದರ ಪರಿಣಾಮಗಳ ಬಗ್ಗೆ ಹೇಳ್ತಾ ಇದ್ರಿ. ಈ ಬಗ್ಗೆ ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ಅದಕ್ಕೂ ಮುಂಚೆ ಇದೀಗ ಮತ್ತೊಮ್ಮೆ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ವಿರಾಮದ ನಂತರ ಮುಂದುವರಿಯುತ್ತೆ.